ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ನಾವು ಲಾಸ್ಟ್ ವಿಡಿಯೋಲಿ ಆಲ್ಜಿಬ್ರಾದಲ್ಲಿ ಫುಲ್ ಬೇಸಿಕ್ಸ್ ತಿಳ್ಕೊಂಡ್ವಿ, ಕರೆಕ್ಟ್ ಅಲ್ವಾ? ಬೇಸಿಕ್ಸಲ್ಲಿ ಏನೇನು ವೇರಿಯಬಲ್ ಅಂದ್ರೇನು, ಕಾನ್ಸ್ಟೆಂಟ್ ಅಂದ್ರೇನು, ಆಲ್ಜಿಬ್ರಾ ಅಂದರೆ ಆಲ್ಜಿಬ್ರಾ ಮೀನಿಂಗ್ ಏನು, ಆಲ್ಜಿಬ್ರಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ, ಅಂದರೆ ಆಲ್ಜಿಬ್ರಾನ ಹೆಂಗೆ ಅರ್ಥ ಮಾಡ್ಕೊಬೇಕು, ಅದೆಲ್ಲ ನಾವು ಲಾಸ್ಟ್ ವಿಡಿಯೋದಲ್ಲಿ ಬೇಸಿಕ್ಸಲ್ಲಿ ತಿಳ್ಕೊಂಡ್ವಿ. MK84 ವಿಡಿಯೋದಲ್ಲಿ ಬೇಸಿಕ್ಸ್ ತಿಳ್ಕೊಂಡ್ವಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಈ ಆಲ್ಜಿಬ್ರಾದಲ್ಲಿ ಟೋಟಲಾಗಿ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ ಅಂತ. ಸೊ ಏನೇನು ಡಿಸ್ಕಸ್ ಮಾಡ್ತೀವಿ? ಬೇಸಿಕ್ಸು, ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲು, ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್, ಕ್ವಾಡ್ರಾಟಿಕ್ ಈಕ್ವೇಷನ್ಸು, ಪಾಲಿನಾಮಿಯಲ್ಸು, ಐಡೆಂಟಿಟೀಸು, ಇಷ್ಟು ನಾವು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ವಿ, ಕರೆಕ್ಟ್ ಅಲ್ವಾ? ಸೊ ಬೇಸಿಕ್ಸ್ ಆಲ್ರೆಡಿ ಆಗೋಗಿದೆ, ಸೊ ಬೇಸಿಕ್ಸ್ ಆಲ್ರೆಡಿ ಮುಗೀತು. ಸೊ ಇವತ್ತಿನ ವಿಡಿಯೋಲಿ ನಾವು ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್ ಬಗ್ಗೆ ತಿಳ್ಕೊಂಡು, ಓಕೆನಾ? ಸೊ ಜಸ್ಟ್ ಇನ್ನೊಂದ್ಸಲ ಬೇಸಿಕ್ ನೆನಪಿಸ್ಕೊಂಡ್ರೆ, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಗೂ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಗೂ ಏನು ಡಿಫ್ರೆನ್ಸು? ಇವಾಗ ನಾರ್ಮಲ್ ಆಗಿ 3 + 2 25 ಇಂಟು 2 = 0, ಇದೇನಾಗುತ್ತೆ? ಇದೊಂದು ಈಕ್ವೇಷನ್ ಆಗುತ್ತೆ. ಯಾಕಂದರೆ ಈಸ್ ಮುಂದೆ ಇರೋದು ಅದರಲ್ಲಿ ಇದ್ದರೆ ಒಂದು ಈಕ್ವೇಷನ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ 3 + 25 ಇಂಟು 2 ಇದ್ದರೆ ಇದೇನಾಗುತ್ತೆ? ಇದೊಂದು ಎಕ್ಸ್ಪ್ರೆಷನ್. ಸೊ ಇದು ಏನು ಎಕ್ಸ್ಪ್ರೆಷನ್? ಇದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್, ಕರೆಕ್ಟ್ ಅಲ್ವಾ? ಇದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಸೊ ಈ ಆಲ್ಜಿಬ್ರಾ ಎಕ್ಸ್ಪ್ರೆಷನ್ಗೂ ಮತ್ತು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಗೂ ಏನು ಡಿಫ್ರೆನ್ಸು ಅಂತಂದರೆ, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸಲ್ಲಿ ನಮಗೆ ಲೆಟರ್ಸ್ ಅಥವಾ ಸಿಂಬಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ 3x + 25y ಇದ್ದರೆ ಇದನ್ನು ನಾವು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಸೊ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಗೂ ಆಲ್ಜಿಬ್ರಾ ಎಕ್ಸ್ಪ್ರೆಷನ್ಗೂ ಡಿಫ್ರೆನ್ಸ್ ಗೊತ್ತಾಯ್ತಲ್ವ ನಿಮಗೆ? ಅಂದರೆ ನಾವು ಡಿಸ್ಕಸ್ ಮಾಡಿದ್ದೀವಿ, ಜಸ್ಟ್ ನಿಮಗೆ ಒಂದು ಐಡಿಯಾ ಬರಲಿ ಅಂತ ನಾನು ಹೇಳ್ತಾ ಇದ್ದೀನಿ, ಮತ್ತೇನಷ್ಟೇ, ಜಸ್ಟ್ ಒಂಥರ ರಿವಿಷನ್ ಥರ ಅಂದ್ಕೊಳ್ಳಿ, ಓಕೆನಾ? ಸೊ ಇವಾಗ ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್, ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್ ಅಂದರೆ ಏನು? ಸೊ ಲೀನಿಯರ್ ಈಕ್ವೇಷನ್ ಅಂತ ಕೊಡ್ತಿದ್ದಾರೆ, 1 ವೇರಿಯಬಲ್ ಅಂತ ಕೊಡ್ತಾ ಇದ್ದಾರೆ. ಸೊ ನಾವು ನೆನ್ನೆ ತಿಳ್ಕೊಂಡ್ವಿ ವೇರಿಯಬಲ್ ಅಂದರೆ ಏನು, ಎಕ್ಸ್ ಆಗಿರ್ಬೋದು, ವೈ ಆಗಿರ್ಬೋದು, ಇವೆಲ್ಲ ವೇರಿಯಬಲ್ಸ್ ಅಂತ ನೆನ್ನೆ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಸೊ ಇವಾಗ ವೇರಿಯಬಲ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಾಯಿತು, ಎಕ್ಸ್ ಅಥವಾ ವೈ ಅಥವಾ ಏನಾದ್ರು ಸಿಂಬಲ್ನ ನಾವು ವೇರಿಯಬಲ್ ಅಂತ ಕರಿತೀವಿ ಅಂತ. ಈಕ್ವೇಷನ್ ಅಂದ್ರೂ ಗೊತ್ತು ನಮಗೆ, ಯಾವುದಾದ್ರು ಒಂದು ಎಕ್ಸ್ಪ್ರೆಷನ್ಗೆ ಈಕ್ವಲ್ಸ್ ಹಾಕ್ಬಿಟ್ಟು ಏನಾದ್ರು ಒಂದು ವ್ಯಾಲ್ಯೂ ಕೊಟ್ಟರೆ ಅದು ನಮಗೆ ಈಕ್ವೇಷನ್ ಆಗುತ್ತೆ ಅಂತ. ಸೊ ಲೀನಿಯರ್ ಈಕ್ವೇಷನ್ ಅಂತ ಅಂದರೆ ನೆನ್ನೆ ನಾವು ತಿಳ್ಕೊಂಡ್ವಿ ಏನು, ಡಿಗ್ರಿ ಅನ್ನೋದು ಲೀನಿಯರ್ ಈಕ್ವೇಷನ್ನಲ್ಲಿ ನಮಗೆ ಡಿಗ್ರಿ ಅನ್ನೋದು ಏನಿರಬೇಕು? 1 ಇರಬೇಕು. ಹೈಯೆಸ್ಟ್ ಡಿಗ್ರಿ ಏನಿರಬೇಕು? 1 ಇರಬೇಕು. ವೇರಿಯಬಲ್ಲು ಲೀನಿಯರ್ ಈಕ್ವೇಷನಲ್ಲಿ ವೇರಿಯಬಲ್ 1 ಇದ್ದರೆ, ವೇರಿಯಬಲು ಯಾವುದಾದ್ರು ಕೇವಲ ಒಂದೇ ಒಂದಿದ್ರೆ, ಎಕ್ಸ್ ಇರ್ಬೋದು, ವೈ ಇರ್ಬೋದು, ಆರ್ ಝೆಡ್, ಯಾವುದಾದ್ರು ಒಂದು, ಈ ಮೂರಲ್ಲಿ ಏನಾರ ಆಗಿರ್ಬೋದು, ಲೆಟರ್ ಅಥವಾ ಸಿಂಬಲ್ ಏನಾರ ಆಗಿರ್ಬೋದು, ಯಾವ್ದಾದ್ರು ಒಂದಿದ್ರೆ ಮಾತ್ರ ಅದನ್ನು ನಾವು ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು 2 ಈಕ್ವೇಷನ್ ಬರಿತೀನಿ. 3x + 2y + 5 = 0, ಇನ್ನೊಂದು 3x - 2 = 5. ಸೊ ಇದರಲ್ಲಿ ಇದು ನಮಗೆ ಲೀನಿಯರ್ ಈಕ್ವೇಷನ್ ಆಗುತ್ತಾ? ಲೀನಿಯರ್ ಈಕ್ವೇಷನ್ ಆಗುತ್ತೆ, ಓಕೆ. ಆದರೆ ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್ ಆಗಲ್ಲ. ಯಾಕಂತಂದರೆ ಇಲ್ಲಿ 2 ವೇರಿಯಬಲ್ಸ್ ಇದೆ, ಯಾವುದು ಎಕ್ಸು ಮತ್ತು ವೈ ಇದೆ. ಸೊ ವೇರಿಯಬಲ್ಸ್ 2 ಇದೆ, ಇದರಿಂದ ನಮಗೆ ಇದು ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್ ಆಗಲ್ಲ. ಇದು ಲೀನಿಯರ್ ಈಕ್ವೇಷನ್ ಓಕೆ, ಆದರೆ ಇದು ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್ ಆಗುತ್ತೆ, 1 ವೇರಿಯಬಲ್ ಆಗಲ್ಲ. ಜೊತೆಗೆ ಇಲ್ಲಿ ಡಿಗ್ರಿ ಕೂಡ 1 ಇದೆ, ಓಕೆನಾ? ಸೊ ಈ ಒಂದು ಕಂಡೀಷನ್ಸ್ನೆಲ್ಲ ನಮಗೆ ಸ್ಯಾಟಿಸ್ಫೈ ಮಾಡಬೇಕು. ಆದರೆ ಇಲ್ಲಿಗೆ ಬನ್ನಿ, ನಮಗೆ ಫಸ್ಟ್ ಏನಿರಬೇಕು? ಡಿಗ್ರಿ ಅನ್ನೋದು 1 ಇರಬೇಕು. ಇಲ್ಲಿ ಡಿಗ್ರಿ ಅನ್ನೋದು 1 ಇದೆಯಾ? ಇದೆ, ಕರೆಕ್ಟು. ನೆಕ್ಸ್ಟ್ ವೇರಿಯಬಲ್ ಬರೀ 1 ಇರಬೇಕು, ಒಂದೇ ವೇರಿಯಬಲ್ ಇದೆ, ಕರೆಕ್ಟ್ ಅಲ್ವಾ? ಇನ್ನು ಯಾವುದೇ ವೇರಿಯಬಲ್ ಇಲ್ಲ. ಸೊ ಇದು ನಮಗೆ ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್ ಆಗಿರುತ್ತೆ. ಇದು ನಮಗೆ ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್. ಇದನ್ನು ನಾವು ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್ ಅಂತ ಕರಿತೀವಿ. ಸೊ ಈ ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್ನ ಸಿಂಪಲ್ ಈಕ್ವೇಷನ್ ಅಂತ ಕೂಡ ಕರೀತಾರೆ. ಅಂದರೆ ಮಾತುಗೂ ಅಷ್ಟು ದೊಡ್ಡದಾಗಿ ಹೇಳೋಕ್ಕಾಗಲ್ವಾ ಅಲ್ಲ, ಅದಕ್ಕೋಸ್ಕರ ಅವರು ಸಿಂಪಲ್ ಈಕ್ವೇಷನ್ ಅಂತ ಕೂಡ ಕರೀತಾರೆ, ಓಕೆನಾ? ನಮಗೆ ಪ್ರತಿಯೊಂದು ಈಕ್ವೇಷನಲ್ಲಿ 2 ಪಾರ್ಟ್ಸ್ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನಮಗೆ ಈ ಒಂದು ಕಾನ್ಸೆಪ್ಟಿಂದ ಬೇಜಾನ್ ಆನ್ಸರ್ಸ್ನ ಆರಾಮಾಗಿ ಮಾಡೋಕ್ಕೆ ಒಂದು ಐಡಿಯಾ ಬರುತ್ತೆ, ಸರಿನಾ? ಏನು ಆ 2 ಪಾರ್ಟ್ಸು? ಸ್ಕೂಲಲ್ಲೆಲ್ಲ ಕಲ್ತಿದ್ದೀವಿ, LHS = RHS, ಇದೊಂದು ಭಾಗ, ಕರೆಕ್ಟಾ? ಅಂದರೆ ಇದು ಫುಲ್ಲು ಒಂದು ಈಕ್ವೇಷನ್. ಈಕ್ವಲ್ಸ್ಗೆ ಮುಂಚೆ ರೈಟ್ ಸೈಡಲ್ಲಿರೋದು, ಲೆಫ್ಟ್ ಸೈಡಲ್ಲಿರೋದೆಲ್ಲ ಒಂದು ಭಾಗ ಆಗಿರುತ್ತೆ, ರೈಟ್ ಸೈಡಲ್ಲಿರೋದೆಲ್ಲ ಒಂದು ಭಾಗ ಆಗಿರುತ್ತೆ. ಇಲ್ಲಿ ಈಕ್ವಲ್ಸ್ ಇದೆ, ಸೊ ಇಷ್ಟು ಒಂದು ಭಾಗ ಆಗಿರುತ್ತೆ, ಇದೊಂದೇ ಒಂದು ಪಾರ್ಟ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಷ್ಟು ಇದಕ್ಕೆ ಸಮ ಆಗಬೇಕು. ಇಲ್ಲಿ ಎಕ್ಸ್ ಇದೆ, ಅದು ಬಿಟ್ಟಾಕಿ, ಬಟ್ ಫೈನಲ್ ಆಗಿ ಏನೋ ಒಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬಂದಮೇಲೆ ಈ ಒಂದು
ಈ ಒಂದು ಪಾರ್ಟಲ್ಲಿ, ಈ ಒಂದು ಟರ್ಮಲ್ಲಿ ಇಲ್ಲಿ 2 ಟರ್ಮ್ಸ್ ಇದೆ, ಈ ಒಂದು ಪಾರ್ಟು ಈಕ್ವಲ್ಸ್ಗೆ ಸಮ ಇರಬೇಕು. ಅದನ್ನು ನಾವು 2 ಪಾರ್ಟ್ಸ್ ಅಂತ ಕರಿತೀವಿ. ಸೊ LHS = RHS ಅಂತ ಕರಿತೀವಿ. ಅದ್ರ ಜೊತೆಗೆ ಈ ಎಕ್ಸ್ಗೆ, ಈ ಎಕ್ಸ್ ವ್ಯಾಲ್ಯೂ, ಈ ಎಕ್ಸ್ ಪ್ಲೇಸಲ್ಲಿ ನಾವು ಏನೊಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವಲ್ಲ, ಆ ಯಾವ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವೋ ಅದನ್ನು ನಾವು ಸೊಲ್ಯೂಷನ್ ಅಂತ ಕರಿತೀವಿ. ಓಕೆನಾ, ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್ ಇವಾಗ 3x - 2ನೇ ಇದೆ. ಈ ಎಕ್ಸ್ ಬದಲು ನಾವು 1 ಹಾಕಿದ್ರೆ 3 1 3 ಆಗುತ್ತೆ, 3 - 2 ಆಗುತ್ತೆ. ಕರೆಕ್ಟ್ ಅಲ್ವಾ? ಅದಕ್ಕಿಂತ ಮುಂಚೆ ಏನು ಮಾಡ್ತೀವಿ ನಾವು, ಈ 2 ಅನ್ನೋದು ಈ ಕಡೆ ಕಳಿಸಿ, ಇವಾಗ 5 - 2 3 ಇರುತ್ತೆ, 3x = 3 ಇರುತ್ತೆ, x = 3/3 ಮಾಡ್ತೀವಿ. ಸೊ ಎಕ್ಸ್ ಅನ್ನೋದು ನಮಗೆ ವ್ಯಾಲ್ಯೂ 1 ಬರುತ್ತೆ. ಆ 1 ಬರೋ ವ್ಯಾಲ್ಯೂನ ಏನಂತೀವಿ ಗೊತ್ತಾ, ನಾವು ಸೊಲ್ಯೂಷನ್ ಅಂತ ಕರಿತೀವಿ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಂಡ್ರೆ, ಈಗ x + 2 = 5 ಇದೆ. ಇದು ಏನು, ಸಿಂಪಲ್ ಇಕ್ವೇಷನ್. ಸಿಂಪಲ್ ಇಕ್ವೇಷನ್ ಅಂದರೆ ಲೀನಿಯರ್ ಇಕ್ವೇಷನ್ ಇನ್ ಒನ್ ವೇರಿಯೇಬಲ್ ಇದೆ, 1 ಡಿಗ್ರಿ ಇದೆ, ಕರೆಕ್ಟು. ಇದು ನಮಗೆ ಸಿಂಪಲ್ ಇಕ್ವೇಷನ್. ಸೊ ಇವಾಗ ಇದೇನು ನಮಗೆ LHS, ಇದೇನಿದು RHS, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಎಕ್ಸ್ ಪ್ಲೇಸಲ್ಲಿ ಏನೋ ಒಂದು ಹಾಕಿದ್ರೆ ಈ 5ಗೆ ಈಕ್ವಲ್ ಆಗಿರಬೇಕು. ಸೊ ಎಕ್ಸ್ ಪ್ಲೇಸ್ಗೆ ಏನು ಹಾಕಿದ್ರೆ 5ಗೆ ಈಕ್ವಲ್ ಆಗುತ್ತೆ, ನೋಡಿದ್ರೇ ಹೇಳ್ಬೋದು 3 ಅಂತ. 3 + 2 5, ಕರೆಕ್ಟ್ ಅಲ್ವಾ? ಸೊ ಅವಾಗ ಈ ಒಂದು ಈಕ್ವೇಷನ್ನು ಎರಡು LHS ಮತ್ತು RHS ಎರಡು ಈಕ್ವಲ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಎಕ್ಸ್ ಜಾಗದಲ್ಲಿ ಏನು ಹಾಕಿದ್ವಿ, 3 ಹಾಕಿದ್ವಿ. ಸೊ ಈ x = 3 ಏನಾಗಿರುತ್ತೆ, ನಮಗೆ ಸೊಲ್ಯೂಷನ್ ಆಗಿರುತ್ತೆ. ಸೊ ಇನ್ನು ಎಕ್ಸ್ ಪ್ಲೇಸಲ್ಲಿ ಬೇರೆ ಏನಾರು ಹಾಕ್ಬೋದಾ, ಚಾನ್ಸೇ ಇಲ್ಲ. ಇನ್ನು ಬೇರೆ ಏನು ಹಾಕಿದ್ರೂ ನಮಗೆ LHS = RHS ಆಗಲ್ಲ. ಸೊ ಇದರಿಂದ ನಾವೇನು ತಿಳ್ಕೊತೀವಿ ಅಂತ ಅಂದರೆ, ಸಿಂಪಲ್ ಈಕ್ವೇಷನ್ ಅಥವಾ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲಲ್ಲಿ ನಮಗೆ ಸೊಲ್ಯೂಷನ್ ಅನ್ನೋದು ಬರೀ ಒಂದೇ ಒಂದು ಸೊಲ್ಯೂಷನ್ ಇರುತ್ತೆ. ಇಟ್ ಹ್ಯಾಸ್ ಓನ್ಲಿ ಒನ್ ಸೊಲ್ಯೂಷನ್. ಓಕೆನಾ, ಇಟ್ ಹ್ಯಾಸ್ ಓನ್ಲಿ ಒನ್ ಸೊಲ್ಯೂಷನ್. ಓಕೆನಾ, ನಾವು ಬರೀ ಅದನ್ನ ಒಂದೇ ಸೊಲ್ಯೂಷನ್, ನಮಗೆ ಅದು ಬಿಟ್ಟರೆ ಇನ್ನೇನು ಸಿಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ 3 ಬಿಟ್ಟರೆ ಇನ್ನೇನಾದ್ರು ಹಾಕೊಳಕ್ಕಾಗುತ್ತಾ, ಚಾನ್ಸೇ ಇಲ್ಲ. 3 ಬಿಟ್ಟರೆ ಇನ್ನು ಯಾವುದು ಹಾಕೊಳ್ಳೋಕ್ಕೆ ಆಗಲ್ಲ. ಬೇರೆ ಯಾವ್ದಾರು ಹಾಕೊಂಡು ಅದು LHS = RHS ಆಗಲ್ಲ. ಸೊ ನಮಗೆ ಸಿಂಪಲ್ ಈಕ್ವೇಷನಲ್ಲಿ ಇಟ್ ಹ್ಯಾಸ್ ಓನ್ಲಿ ಒನ್ ಸೊಲ್ಯೂಷನ್ ಮಾತ್ರ ಬರುತ್ತೆ. ಅಂದರೆ ಇವಾಗ ನಾವು 3 ಬದಲು ಬೇರೆ 4 ಹಾಕ್ಕೊತೀವ, 5 ಹಾಕ್ಕೊತೀವ. ಇವಾಗ ಬೇರೆ ಬೇರೆ ನಂಬರ್ ಹಾಕ್ಕೊಂಡಿದ್ರೆ ಡಿಫ್ರೆಂಟ್ ಸೊಲ್ಯೂಷನ್ಸ್ ಆಗೋಗ್ತಿತ್ತು, ಕರೆಕ್ಟ್ ಅಲ್ವಾ? ಇಲ್ಲಿ ನಮಗೆ ಬರೀ ಒಂದೇ ನಂಬರ್ ಹಾಕ್ಕೊಳ್ಳೋಕ್ಕೆ ಚಾನ್ಸ್ ಇರೋದು. ಸೊ ಒಂದೇ ನಂಬರ್ ಹಾಕ್ಕೊಂತಿರೋದ್ರಿಂದ ಇಟ್ ಹ್ಯಾಸ್ ಓನ್ಲಿ ಒನ್ ಸೊಲ್ಯೂಷನ್ ಅಂತ ಏನು ಹೇಳಿದ್ದೀನಿ, ಯಾವ ನಂಬರ್ನ ಹಾಕ್ಕೊಂತೀವೋ ಅದನ್ನು ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಏನಾಯಿತು, ನಮಗೆ ಇಟ್ ಹ್ಯಾಸ್ ಓನ್ಲಿ ಒನ್ ಸೊಲ್ಯೂಷನ್ಗೂ ನಮಗೆ ಜಾಸ್ತಿ ಬರಲ್ಲ, ಕೇವಲ ಒಂದೇ ಒಂದು ಸೊಲ್ಯೂಷನ್ ಇರುತ್ತೆ. ಇವೆಲ್ಲ ಬೇಸಿಕ್ಸು. ಬಟ್ ಒಂದೊಂದ್ಸಲ ಸಮ್ ಮಾಡ್ಬೇಕಾದ್ರೆ, ದೊಡ್ಡ ಸಮ್ ಮಾಡ್ಬೇಕಾದ್ರೆ ಇದು ತುಂಬ ಯೂಸ್ ಆಗುತ್ತೆ. ಇವೆಲ್ಲ ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಇನ್ನೊಂದು ಬೇಸಿಕ್ ಥಿಂಗ್ಸ್ ಏನು ಅಂತ ಅಂದರೆ, ಇವಾಗ ನಮಗೆ ಫಾರ್ ಎಕ್ಸಾಂಪಲ್ 3x + 2 = 5 ಇದೆ. ಸೊ ಇಲ್ಲಿಂದ ಯಾವ್ದಾದ್ರು ಒಂದು ನಂಬರ್ನ, ಅಥವಾ ಈ ಕಡೆಯಿಂದ RHS ಅಲ್ಲಾಗಲಿ, LHS ಅಲ್ಲಾಗಲಿ, RHS ಅಲ್ಲಾಗಲಿ, ಆ ನಂಬರ್ನ ಇವಾಗ 5ನ ಈ ಕಡೆ ತರಬೇಕಂದ್ರು ಅಥವಾ 2ನ ಈ ಕಡೆ ತರಬೇಕಂದ್ರು ಆ ಪ್ರೋಸೆಸ್ನ ಏನಂತ ಕರಿತೀವಿ ಅಂದರೆ ಟ್ರಾನ್ಸ್ಪೊಸಿಷನ್ ಅಂತ ಕರಿತೀವಿ. ಓಕೆನಾ, ಟ್ರಾನ್ಸ್ಪೊಸಿಷನ್ ಅಂತ ಕರಿತೀವಿ. ಸೊ ಈ ಟ್ರಾನ್ಸ್ಪೊಸಿಷನಲ್ಲಿ ಏನು ಅಂತ ಅಂದರೆ, ಈಕ್ವಲ್ಸಿಂದ ಆ ಕಡೆಗೆ ಕರ್ಕೊಂಡು ಹೋದಾಗ ಸೈನ್ಸು ಚೇಂಜ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ +2 ಇದೆ, ಇದು ಈಕ್ವಲಿಂದ ಆ ಕಡೆಗೆ ಹೋದರೆ -2 ಆಗುತ್ತೆ. ಇಲ್ಲಿ 5 ಇದೆ, ಇದು ಈಕ್ವಲಿಂದ ಈ ಕಡೆಗೆ ಏನಾದ್ರು ಬಂದರೆ -5 ಆಗುತ್ತೆ. ನಾನು ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಎಲ್ಲೋ 3x - 2 ಈ ಕಡೆ ಹೋದರೆ ಪ್ಲಸ್ ಆಗುತ್ತೆ ಅಂತ ಏನು, ಮೈನಸ್ ಆಗುತ್ತೆ ಅಂತ ಏನೋ ಹೇಳಿದ್ದೆ, ಕನ್ಫ್ಯೂಸ್ ಆಗಬೇಡಿ, ಸಾರಿ, ಅದು ತಪ್ಪು ಹೇಳಿದೆ ನಾನು ಅವಾಗಲೇ, ಜಸ್ಟ್ ಮುಂಚೆನೆ, ಇವಾಗ ತಾನೆ. ಸೊ ಇಲ್ಲಿ ನಮಗೆ 3x + 2 = 5 ಇದ್ದಾಗ ಈ +2 ಇರೋದು ಈ ಕಡೆಗೆ ಹೋದಾಗ ಅದು ನಮಗೆ -2 ಆಗುತ್ತೆ. ಅವಾಗ ಅದನ್ನ ಏನಂತ ಕರಿತೀವಿ, ಆ ಒಂದು ಪ್ರೋಸೆಸ್ನ ನಾವು ಟ್ರಾನ್ಸ್ಪೊಸಿಷನ್ ಅಂತ ಕರಿತೀವಿ. ಸೊ ಇದು ತುಂಬ ಇಂಪಾರ್ಟೆಂಟು ನಮಗೆ. ಇವೆಲ್ಲ ಜಸ್ಟ್ ಬೇಸಿಕ್ಸು, ಇದರಿಂದನೇ ನಾವು ಎಷ್ಟೊಂದು ಸಮ್ಸ್ನ ಸಾಲ್ವ್ ಮಾಡೋಕ್ಕಾಗುತ್ತೆ, ಸರಿನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇವಾಗ ಕೆಲವೊಂದು ಕ್ವಶನ್ಸ್ ಮಾಡೋಣ. ಸೊ ನಿಮ್ಗೆ ಇನ್ನೂ ಈ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತ ನಿಮಗೆ ಕ್ಲೀನಾಗಿ ಅರ್ಥ ಆಗೋಗುತ್ತೆ, ಸರಿನಾ? ಫಸ್ಟ್ ಕ್ವಶನು, ದ ವ್ಯಾಲ್ಯೂ ಆಫ್ x in 7x - 4 = 23. ಸೊ ಇಲ್ಲಿ ನಮ್ಗೆ ಏನು ಕೇಳ್ತಾ ಇದ್ದಾರೆ, ಎಕ್ಸ್ ಕೇಳ್ತಾ ಇದ್ದಾರೆ ಅಲ್ವಾ? ಒಂದು ವೇರಿಯೇಬಲ್ದು ನಮಗೆ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಏನು ಕೊಟ್ಟಿದ್ದಾರೆ ಈಕ್ವೇಷನ್ನು, 7x - 5 = 23. ಇದು ಲೀನಿಯರ್ ಈಕ್ವೇಷನ್ ಏನೋ, ಲೀನಿಯರ್ ಈಕ್ವೇಷನ್. ಇವಾಗ ಈ 5 ಇದೆ, ಕರೆಕ್ಟ್ ಅಲ್ವಾ? -5 ಇದೆ, ಇದನ್ನ ಈ ಕಡೆ ಕಳಿಸ್ಕೊಂಡು ಅವಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ. 7x = 23 + 5 ಆಗುತ್ತೆ, ಕರೆಕ್ಟ್ ಅಲ್ವಾ? ಇವೆಲ್ಲ ತುಂಬ ಬೇಸಿಕ್ಸು. ನಾನು ಹೋಗ್ತಾ ಐಡೆಂಟಿಟೀಸ್ ಹತ್ರ ಹೋದಾಗ ಈ ಥರ ಎಲ್ಲ ನಿಧಾನಕ್ಕೆ ಮತ್ತೆ ಒಂದೊಂದು ಸ್ಟೆಪ್ಪು ಬರೆಯಲ್ಲ, ಅವಾಗ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಿಮಗೂ ಅರ್ಥ ಆಗುತ್ತೆ. ಈಗ
ಸೊ ಇಲ್ಲಿ ಆನ್ಸರ್ ಮಾಡೋಣ ಈಗ. 7x ಈಕ್ವಲ್ಸ್ 23 + 5 28. ಸೊ x ಇಸ್ ಈಕ್ವಲ್ಸ್ ಟು 28/7, 7 4 28. ಸೊ x ಅನ್ನೋದಿದೆ ನಮಗೆ 4 ಬಂದಿರುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಕ್ವಶನ್ನು, ದ ಶಿಫ್ಟಿಂಗ್ ಆಫ್ ಎ ನಂಬರ್ ಫ್ರಮ್ ಒನ್ ಸೈಡ್ ಆಫ್ ಎನ್ ಈಕ್ವೇಷನ್ ಟು ಅನದರ್ ಸೈಡ್ ಇಸ್ ಕಾಲ್ಡ್ ಟ್ರಾನ್ಸ್ಪೊಸಿಷನ್. ಇವಾಗ ತಾನೇ ಹೇಳಿದ್ವಿ, ಅದು ನಿಮ್ಗೆ ಆಲ್ರೆಡಿ ನೆನಪಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್, ದ ಸೊಲ್ಯೂಷನ್ ಆಫ್ ದ ಈಕ್ವೇಷನ್ ax + b = 0 ಈಸ್. ಸೊ ಸೊಲ್ಯೂಷನ್ ಕೇಳ್ತಾ ಇದ್ದಾರೆ. ಸೊಲ್ಯೂಷನ್ ಅಂದರೆ ಗೊತ್ತಲ್ವ ನಮಗೆ, ಯಾವ ವೇರಿಯೇಬಲ್ಗೆ ನಾವು ವ್ಯಾಲ್ಯೂ ಕೊಡ್ತೀವೋ ಅದೇ ನಮಗೆ ಸೊಲ್ಯೂಷನ್ ಆಗುತ್ತೆ. ಓಕೆನಾ? ಸೊ ಇವಾಗ ax + b = 0 ಇದೆ. ಓಕೆ, ಈ ಬಿನ ನಾವು ಈ ಕಡೆ ಕಳ್ಸೋಣ, ಅವಾಗ ಏನಾಗುತ್ತೆ ನೋಡೋಣ. ಸೊ ax - b ಆಗುತ್ತೆ. ಕರೆಕ್ಟ್ ಅಲ್ವಾ? ax = b ಆಗುತ್ತೆ. ಸೊ ಎಕ್ಸ್ ಇಲ್ಲಿ ನಮಗೆ -b / a ಬರುತ್ತೆ. ಇಷ್ಟೇ ನಮ್ಮ ಆನ್ಸರ್. ಸೊಲ್ಯೂಷನ್ ಇಲ್ಲಿ ನಮಗೆ -b/a ಆಗುತ್ತೆ. ನೆಕ್ಸ್ಟು, ಲೀನಿಯರ್ ಈಕ್ವೇಷನಲ್ಲಿ ಎಷ್ಟು ವೇರಿಯೇಬಲ್ಸ್ ಇರುತ್ತೆ? ಎ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್ ಆಸ್ ಡ್ಯಾಶ್ ಸೊಲ್ಯೂಷನ್ಸ್. ಎಷ್ಟು? 1 ಸೊಲ್ಯೂಷನ್. ಕೇವಲ ಬರೀ ಒಂದೇ ಒಂದು ಸೊಲ್ಯೂಷನ್ ಇರುತ್ತೆ ಅಲ್ವಾ? ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನು, ಇವಾಗ ಸ್ವಲ್ಪ ಆಪ್ಷನ್ಸ್ ಕೂಡ ಬರೀತೀನಿ, ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಸೊ ಇಫ್ x - 3/4 = 3/4, find the value of x. ಸೊ ಆಪ್ಷನ್ಸ್ ಏನಿದೆ ಅಂದರೆ ನಿಮಗೆ a0, b1, c 3/2, d 6/8. ಸೊ ಏನಾಗಿರುತ್ತೆ ಇಲ್ಲಿ? x - 3/4 = 3/4 ಅಂತೆ. ಸೊ ಇವಾಗ ನಾವು ಟ್ರಾನ್ಸ್ಪೊಸಿಷನ್ ಮಾಡೋಣ. ಯಾವುದನ್ನ? 3/4ನ ಆ ಕಡೆ ಕಳಿಸೋಣ. ಅವಾಗ ಏನಾಗುತ್ತೆ? x = 3/4, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಆಗುತ್ತೆ 3/4. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ಎಲ್ ಸಿ ಎಮ್ ಅನ್ನೋ ಸೇಮ್ ಇದೆ, ಯಾಕಂದರೆ ಎರಡು ನಂಬರ್ ಸೇಮ್ ಇದೆ, ಎಲ್ ಸಿ ಎಮ್ ಸೇಮ್ ತೊಗೊಬೋದು. ಸೊ x = 4, 3 + 3 6 ಆಗುತ್ತೆ. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 2 3s 2 2s. ಆನ್ಸರ್ ನಮಗೆ 3/2 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ನು, if 5 less than a number is 72, then the number is. ಸೊ ಇಲ್ಲಿ ನಂಬರ್ ಏನು ಅಂತ ಗೊತ್ತಿಲ್ಲ ನಮಗೆ. ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ಸ್ ಕೂಡ ಬರೀತೀನಿ. a 68, b 67, c 77, d 69. ಸೊ ಇಲ್ಲಿ ನಮ್ಗೆ ಆನ್ಸರ್ ಏನಾಗಿರುತ್ತೆ? ಏನು ಕೊಟ್ಟಿದ್ದಾನೆ? ಫಸ್ಟ್ 5 ಲೆಸ್ ದೆನ್ ಎ ನಂಬರ್ ಗೊತ್ತಿಲ್ಲ, ನಂಬರ್ನ ಎಕ್ಸ್ ಅಂತ ತಗೊಂಡು 5 ಲೆಸ್ ದೆನ್ ಎ ನಂಬರ್, ಈ ನಂಬರ್ಗೂ 5 ಕಮ್ಮಿ ಇದ್ದರೆ ಅದು ಈ 72 ಅಂತ. ಸೊ ಇದು ನಮ್ಗೆ ಇಲ್ಲಿ ಈಕ್ವೇಷನ್. ಈಗ ಎಕ್ಸ್ ಇಲ್ಲೇ ಇರುತ್ತೆ, 72 + 5 ಆಗುತ್ತೆ. ಸೊ x = 77. ಸಿಂಪಲ್. ತುಂಬ ಬೇಸಿಕ್ ಕ್ವಶನ್ಸ್ ಮಾಡ್ತಾ ಇದ್ದೀನಿ ನಾನು, ನಿಮ್ಗೆ ಕ್ಲೀನಾಗಿ ಅರ್ಥ ಆಗಲಿ ಅಂತ ಅಷ್ಟೇ, ಯಾವ ಉದ್ದೇಶಕ್ಕೂ ಅಲ್ಲ. ಸೊ ನೆಕ್ಸ್ಟ್ question, the difference between 2/3 and 2/5 of a number is 20, then the number is. ಸೊ ಆಪ್ಷನ್ಸ್ ನಮಗೆ a 40 ಕೊಟ್ಟಿದ್ದಾರೆ, b 60 ಕೊಟ್ಟಿದ್ದಾರೆ, c 75 ಕೊಟ್ಟಿದ್ದಾರೆ, d 100 ಕೊಟ್ಟಿದ್ದಾರೆ. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ 2/3 ಆಫ್ ಎ ನಂಬರ್ ಆ್ಯಂಡ್ 2/5 ಆಫ್ ಎ ನಂಬರ್. 2/3 ಎಕ್ಸ್ ನಂಬರ್ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅಂತ ತಗೊತೀವಿ. ಡಿಫ್ರೆನ್ಸ್ ಅಂದರೆ ಮೈನಸ್ಸು, ಅದಕ್ಕೂ ಡಿಫ್ರೆನ್ಸು. 2/3 ನಂಬರ್ಗೂ 2/5 ನಂಬರ್ಗೂ ಡಿಫ್ರೆನ್ಸು 20 ಇದೆಯಂತೆ. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 5 2s 10x ಮೈನಸ್ 3 2s 6x ಡಿವೈಡೆಡ್ ಬೈ ಎಲ್ ಸಿ ಎಮ್ ತೊಗೊಂಡ್ರೆ 15 ಬರುತ್ತೆ. 15 = 20 ಆಯಿತು. ಸೊ ಇದೇನಾಗುತ್ತೆ? 10 - 6x 4x / 15 = 20. ಸೊ 15 ಇಲ್ಲಿವರೆ ಮಲ್ಟಿಪ್ಲೈ ಆಗುತ್ತೆ. ಸೊ 4x = 20 × 15.
ಎಕ್ಸ್ ಅಲ್ಲೇ ಇಟ್ಕೊಂಡು 4 ಡಿವೈಡ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 20 ಇಂಟು 15 ಡಿವೈಡೆಡ್ ಬೈ 4 ಆಗುತ್ತೆ. 4 1 4 5 15 5 ಎಕ್ಸ್ ಇಸ್ ಈಕ್ವಲ್ಸ್ ಟು 75. ಸೊ ನಮ್ಮ ಆನ್ಸರ್ 75. ವೆರಿ ಸಿಂಪಲ್. ಲೀನಿಯರ್ ಈಕ್ವೇಷನ್ ಒನ್ ವೇರಿಯಬಲ್ ತುಂಬ ಈಸಿ. ನಾವು ಐಡೆಂಟಿಟೀಸ್ಗೆ ಹೋಗ್ತೀವಲ್ಲ ಲಾಸ್ಟ್ ಟಾಪಿಕ್ಕು, ಅಲ್ಲಿ ತುಂಬ ವಿಚಿತ್ರ ಕೇಳ್ತಾರೆ. ಅದು ನಾವು ತುಂಬ ಲಾಂಗ್ ವಿಡಿಯೋಸು, ತುಂಬ ಜಾಸ್ತಿ ಕ್ವಶನ್ಸು ಸಾಲ್ವ್ ಮಾಡೋಣ, ನಿಮಗೆ ಕ್ಲಾರಿಟಿ ಬರುತ್ತೆ. ಸೊ ದಿ ನೆಕ್ಸ್ಟ್ ಕ್ವಶನು, ದ ಸಮ್ ಆಫ್ 3 consecutive odd numbers is 33. Then smallest number is option A 13, B 11, C 6, D 9. ಸೊ ಕ್ಲೀನಾಗಿ ನೋಡಿ, ದ ಸಮ್ ಆಫ್ 3 consecutive ಅಂದರೆ ಒಂದ್ರ ನಂತರ ಒಂದು, ಅಂದರೆ ಡಿಫ್ರೆನ್ಸ್ ಆಗಲಿ ಅದೆಲ್ಲ ಸೇಮ್ ಇರಬೇಕು, ಕರೆಕ್ಟ್ ಅಲ್ವಾ? ಸೇಮ್ ಡಿಫ್ರೆನ್ಸ್ ಇರುವಂಥ ನಂಬರ್ಸು, ಸೇಮ್ ಡಿಫ್ರೆನ್ಸ್ ಇರುವಂಥ ಆಡ್ ನಂಬರ್ಸ್ ಕೊಟ್ಟಿದ್ದಾರೆ. ಆಡ್ ನಂಬರ್ಸ್ ಯಾವುದು? 1, 3, 5, 7, ಕರೆಕ್ಟ್ ಅಲ್ವಾ? ಇವಾಗ ನಾವು ಫಸ್ಟ್ ಒನ್ ಎಕ್ಸ್ ಅಂತ ತಗೊಂಡ್ರೆ ಆದಮೇಲೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ? 2 ಡಿಫ್ರೆನ್ಸ್ ಇರುತ್ತೆ. ಸೊ ಸೆಕೆಂಡ್ ನಂಬರ್ ಏನಾಗಿರುತ್ತೆ? ಎಕ್ಸ್ ಪ್ಲಸ್ 2. ಥರ್ಡ್ ನಂಬರ್ ಏನಾಗಿರುತ್ತೆ? ಎಕ್ಸ್ ಪ್ಲಸ್ 4 ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆಲ್ವಾ? ಸೊ ಇವಾಗ 3 ನಂಬರ್ಸ್ ಕೊಟ್ಟಿದ್ದೆ, ಸಮ್ ಆಫ್ 3 consecutive ನಂಬರ್ಸ್ ಆ್ಯಡ್ ಮಾಡಿದ್ರೆ, ಸಮ್ ಅಂದರೆ ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ಅದರದ್ದು ವ್ಯಾಲ್ಯೂ ಈಕ್ವಲ್ಸ್ 33 ಅಂತ. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಅಂದರೆ ಇದು ಪ್ಲಸ್, ಇಲ್ಲೂ ಪ್ಲಸ್ ಆಗುತ್ತೆ. ಇವಾಗ ಇದು ಟೋಟಲ್ ಎಷ್ಟು? 1x 2x 3x ಪ್ಲಸ್ 4 ಪ್ಲಸ್ 2 6 ಈಕ್ವಲ್ಸ್ 33 ಅಂತ. 3x ಈಸ್ ಈಕ್ವಲ್ಸ್ ಟು 33 ಮೈನಸ್ 6, 3x ಈಸ್ ಈಕ್ವಲ್ಸ್ ಟು 27, x is equals to 27/3, x is equals to 9. ನಮ್ಮ ಆನ್ಸರ್ 9. ಸಿಂಪಲ್ ಅಲ್ವಾ? ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನು, ದ ಸಮ್ ಆಫ್ 4 consecutive numbers is 74. Then the difference between larger and smaller number is. ಕನ್ಸಿಕ್ಯೂಟಿವ್ ನಂಬರ್ಸ್ ಅಂದರೆ ಏನು? ನಾರ್ಮಲ್ 1 2 3 4 ಅಂತ, ಕರೆಕ್ಟ್ ಅಲ್ವಾ? 1 2 3 4 ಅಂದರೆ ಸೇಮ್ ಡಿಫ್ರೆನ್ಸ್ ಇರಬೇಕು. ಇದರಲ್ಲಿ ದ ಸಮ್ ಆಫ್ 4 consecutive ನಂಬರ್ ಸಮ್ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಈ 74, ಸಮ್ ಆಫ್ 74 ಕೊಟ್ಟಿದ್ದಾರೆ. ಅಂದರೆ ಯಾವುದೋ ಒಂದು 4 ನಂಬರ್ನ ಆ್ಯಡ್ ಮಾಡಿದ್ರೆ 74 ಬರುತ್ತಂತೆ. ದೆನ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಮಾಲರ್ ನಂಬರ್ ಆ್ಯಂಡ್ ಲಾರ್ಜರ್ ನಂಬರ್. ಈಗ ಇದನ್ನು ಫಸ್ಟ್ ನಂಬರ್ನ ಎಕ್ಸ್ ಅಂತ ತಗೊಂಡ್ರೆ, ನೆಕ್ಸ್ಟ್ ಒನ್ನು ಎಕ್ಸ್ ಪ್ಲಸ್ 1, ಅದಾದಮೇಲೆ ಎಕ್ಸ್ ಪ್ಲಸ್ 2, ಅದಾದಮೇಲೆ ಎಕ್ಸ್ ಪ್ಲಸ್ 3. ಸೊ ಇದಿಷ್ಟು ಆ್ಯಡ್ ಮಾಡಿದ್ರೆ ನಮಗೆ 74 ಬರಬೇಕಂತೆ, ಸರಿನಾ? ಸೊ ಈಗೆಲ್ಲ ಆ್ಯಡ್ ಮಾಡಿದ್ರೆ ಇದು ಇಲ್ಲಿ ಪ್ಲಸ್ ಹಾಕ್ಕೊಂಡ್ರೆ ನಮಗೆ ಎಕ್ಸು ಎಕ್ಸ್ ಪ್ಲಸ್ 1, 1x 2x 3x 4x ಪ್ಲಸ್ 1 2 3 4 5 6 ಈಕ್ವಲ್ 74. ಸೊ 4x is equals to 74 minus 6, 4x is equals to 68, x is equals to 4 1 4 28 ಇರುತ್ತೆ, 7 4 28, x is equals to 14 ಬರುತ್ತೆ. ಅಂದರೆ ಫಸ್ಟ್ ನಂಬರ್ ಇದು 14, ಡಿಫ್ರೆನ್ಸ್ ಕೇಳ್ತಾ ಇರೋದು ನಮಗೆ. ಸಾರಿ, 4 7 28, ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 17. ಫಸ್ಟ್ ನಂಬರ್ ಅಂದರೆ ಸ್ಮಾಲರ್ ನಂಬರ್ 17, ದೊಡ್ಡ ನಂಬರ್ ಅಂದರೆ ಏನು? ಎಕ್ಸ್ ಪ್ಲಸ್ 3, 17 ಪ್ಲಸ್ 3 20. ಸೊ ಇದಕ್ಕೆ ಡಿಫ್ರೆನ್ಸ್ ಎಷ್ಟಿದೆ? 3. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ ಇಲ್ಲಿ? 3 ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ನು, ದ ರೂಟ್ ಆಫ್ ದ ಈಕ್ವೇಷನ್ 5x minus 8 is equals to 7 is A option 1, B option 3, C option -1, D option -3. ಸೊ ಇಲ್ಲಿ ರೂಟ್ ಅಂದರೆ ಏನಿಲ್ಲ, ಸೊಲ್ಯೂಷನ್ ಅಂತ. ಇದು ಜಸ್ಟ್ ನಿಮ್ಗೆ ತಿಳ್ಕೊಳ್ಳೋಕ್ಕೆ ಕ್ವಶನ್ ಬರ್ದಿದೆ ಅಷ್ಟೇ, ಸಿಂಪಲ್ ಆನ್ಸರು. ಸೊ 5x minus 8 equals 7 ಅಂತ ಅಂದರೆ 8 ಆ ಕಡೆ ಹೋದರೆ 5x is equals to 15 ಆಗುತ್ತೆ, x is equals to 5 ಆಗುತ್ತೆ. ಸಾರಿ, x is equals to 3 ಆಗುತ್ತೆ. 5 3 is 15. ಸೊ ನಮ್ಮ ಆನ್ಸರ್ 3. ಸೊ ನೆಕ್ಸ್ಟ್ ಕ್ವಶನ್, ಇಫ್ 3a plus 2b
plus C is equals to 22, B plus C is equals to 8 and C is equals to 6. What is the value of A? ಸೊ ಇಲ್ಲಿ ಸಿಂಪಲ್ಲು ಆಪ್ಷನ್ಸು ಎ ಆಪ್ಷನ್ 2, ಬಿ ಆಪ್ಷನ್ 4, ಸಿ ಆಪ್ಷನ್ 6, ಡಿ ಆಪ್ಷನ್ 12. ಸೊ ಸೊಲ್ಯೂಷನು ಇಲ್ಲಿ ಸಿ ಕೊಟ್ಟಿದ್ದಾರೆ, ಸಿ ಅಂದರೆ 6 ಕೊಟ್ಟಿದ್ದಾರೆ, ಬಿ ಪ್ಲಸ್ ಸಿ ಕೊಟ್ಟಿದ್ದಾರೆ, ಬಿ ಪ್ಲಸ್ ಸಿ 8 ಕೊಟ್ಟಿದ್ದಾರೆ. ಸೊ ಬಿ ಏನಾಗಿರುತ್ತೆ 2 ಪ್ಲಸ್ 6 8 ಅಲ್ವಾ. ಸೊ ಬಿ ಏನು, ಬಿ ನಮಗೆ 2 ಆಗಿರುತ್ತೆ, ಸಿ ನಮಗೆ 6 ಆಗಿರುತ್ತೆ. ಸೊ ಈ ವ್ಯಾಲ್ಯೂನ ಈ ಕ್ವೆಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3a ಪ್ಲಸ್ 2b ಪ್ಲಸ್ 6 ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 22. 3a ಗೊತ್ತಿಲ್ಲ, 2b ಅಂದರೆ 2 ಇಂಟು 2 4 ಪ್ಲಸ್ 6 ಸಿ ಅಂದರೆ 6 ಇಸ್ ಈಕ್ವಲ್ಸ್ ಟು 22. ಸೊ 3a ಈಕ್ವಲ್ಸ್ 22, 6 ಪ್ಲಸ್ 4 10 ಮೈನಸ್ 10, ಈ ಕಡೆ ಹೋದಾಗ ಮೈನಸ್ ಆಗುತ್ತೆ. ಸೊ 3a ಇಸ್ ಈಕ್ವಲ್ಸ್ ಟು 12, a ಇಸ್ ಈಕ್ವಲ್ಸ್ ಟು 4 ಆಗುತ್ತೆ. ಸೊ ನಮ್ಮ ಆನ್ಸರ್ 4. ಸೊ ಇಲ್ಲಿಗೆ ಇಷ್ಟೇ. ಸೊ ಲೀನಿಯರ್ ಈಕ್ವೇಷನ್ ಅಥವಾ ಸಿಂಪಲ್ ಈಕ್ವೇಷನ್ ಇಲ್ಲಿಗೆ ಮುಗಿಸ್ಕೊಂಡ್ರೆ ತುಂಬ ಈಸಿ ಇರುತ್ತೆ. ಈ ಥರ ಬರೋದು ತುಂಬ ಕಮ್ಮಿ, ಬಟ್ ಇನ್ ಕೇಸ್ ಬಂದರೆ ಹೆಂಗೆ ಮಾಡೋದು ತೋರಿಸಿದ್ದೀನಿ. ಜಸ್ಟ್ ನೀವು ಯೋಚನೆ ಮಾಡಿ, ಲೀನಿಯರ್ ಈಕ್ವೇಷನ್ ಅಂದರೆ ಏನು, ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್ ಅಂದರೆ ಏನು, ಅಥವಾ ಸಿಂಪಲ್ ಈಕ್ವೇಷನ್ ಅಂದರೆ ಏನು, ಅದರಲ್ಲಿ ಯಾವ ಥರ ಕ್ವಶನ್ಸ್ ಕೊಟ್ಟರೆ ಹೆಂಗೆ ಮಾಡಬೇಕು, ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋಲಿ ನಾವು ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ ನೋಡೋಣ. ಸೊ ಅಲ್ಲಿ ಅದು ಸ್ವಲ್ಪ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್. ಸರಿನಾ. ಸೊ ಈ ವಿಡಿಯೋಗೆ ಇಷ್ಟ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಲ್ವಾ, ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.